ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಜು ಎಡಿಟಿಂಗ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಒಂದು ಫೋಟೋ ಆ್ಯಡ್ ಮಾಡಿ ಜಾನಪದ ರಿಲಿಕಲ್ಲಿ ವಿಡಿಯೋ ಮಾಡಿದ್ದು ಫ್ರೆಂಡ್ಸ್. ಯಾವ ರೀತಿ ಮಾಡೋದಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಫ್ರೆಂಡ್ಸ್. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್. ಇವಾಗ ಫಸ್ಟಿಗೆ ಪ್ರೀ ವಿಡಿಯೋ ನೋಡ್ಕೊಂಬರೋಣ, ನೆಕ್ಸ್ಟ್ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಸ್ ಅಂತ ಬನ್ನಿ ಫ್ರೆಂಡ್ಸ್. ಇವಾಗ ಫಸ್ಟಿಗೆ ಪ್ರೀ ವಿಡಿಯೋ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಎರಡು ಪ್ರಿಸೆಟ್ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಕೆಳಗಡೆ ಬೀಟ್ ಮಾರ್ಕು ಮತ್ತು ಸೇಕ್ ಎಫೆಕ್ಟ್ ಅಂತ ಎರಡು ಪ್ರಿಸೆಟ್ ಕೂಡ ನೀವು ಇಂಪೋರ್ಟ್ ಮಾಡ್ಕೋ ಫ್ರೆಂಡ್ಸ್. ಇಂಪೋರ್ಟ್ ಮಾಡ್ಕೊಂಬಂದಾದ್ಮೇಲೆ ಫಸ್ಟಿಗೆ ಬೀಟ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ 0 ಸೆಕೆಂಡರಿಂದ 4 ಸೆಕೆಂಡ್ ಇರುತ್ತೆ. ನಾನು ಕ್ರಿಯೇಷನ್ ಲೋಗೋ ಇರುತ್ತೆ, ಅದನ್ನು ಡಿಲೀಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ಯಾವ್ದಾದ್ರು ಕ್ರಿಯೇಷನ್ ಲೋಗೋ ಆ್ಯಡ್ ಮಾಡ್ಕೊಂಡು 4 ಸೆಕೆಂಡಿಗೆ ಕಟ್ ಮಾಡ್ಕೊಳ್ಳಿ. ಅದೇ ರೀತಿ 4 ಸೆಕೆಂಡರಿಂದ 14.23 ಸೆಕೆಂಡ್ ಇರುತ್ತೆ. ಜಸ್ಟ್ ಒಂದು ಇವನ್ನೆಲ್ಲ ಟೆಸ್ಟನ್ನು ಗ್ರೂಪ್ 1 ಒಳಗೆ ಇರುತ್ತೆ ಫ್ರೆಂಡ್ಸ್. ಎಲ್ಲ ಟೆಸ್ಟು ಮತ್ತು ವಾಪಸ್ ಎಫೆಕ್ಟ್ ಕೂಡ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ಜಸ್ಟ್ ನೀವು ಒಂದು ಫೋಟೋ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ 4 ಸೆಕೆಂಡ್ಗೆ ನಿಲ್ಲಿಸ್ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿಗೆ ನೀವು ಯಾವ ಇಮೇಜ್ ಆ್ಯಡ್ ಮಾಡ್ಕೋಬೇಕಂತ ಫ್ರೆಂಡ್ಸ್ ಆ ಒಂದು ಇಮೇಜ್ ಫೋಲ್ಡರ್ನು ಓಪನ್ ಮಾಡ್ಕೊಳ್ಳಿ. ಯಾವ ಇಮೇಜ್ ಆ್ಯಡ್ ಮಾಡ್ಕೋಬೇಕಂತ ಫ್ರೆಂಡ್ಸ್ ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಅನ್ನು ಕ್ಲಿಕ್ ಮಾಡಿ ಫಿಲ್ ಕಂಪೋಸ್ಟ್ ಏರಿಯಾ ಕ್ಲಿಕ್ ಮಾಡಿದಾದ್ಮೇಲೆ ನೀವು ಆ್ಯಡ್ ಮಾಡಿರೋ ಇಮೇಜನ್ನು 14.23 ಸೆಕೆಂಡ್ ಇರುತ್ತೆ. ಫೋಟೋನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ನೀವು ಆ್ಯಡ್ ಮಾಡಿರೋ ಇಮೇಜ್ ಮುಂದೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಅದು ಪೂರ್ತಿ ಸಾಂಗ್ ಮೇಲ್ಗಡೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ನೋಡಿ ಫ್ರೆಂಡ್ಸ್, ಇಷ್ಟು ಮಾಡ್ಕೊಂಡ್ರೆ ವಿಡಿಯೋ ಅನ್ನೋದು ರೆಡಿ ಆಗುತ್ತೆ. ಇನ್ನೊಂದು ಫ್ರೆಂಡ್ಸ್ ಅಂದರೆ ಈ ಫೋಟೋಕ್ಕೆ ಒಂದು ಎಫೆಕ್ಟ್ ಕೊಟ್ಟಿದ್ದೀನಿ. ಈ ಒಂದು ಫೋಟೋಕ್ಕೆ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಂಡ್ಬಿಡಿ. ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬಂದಾದ್ಮೇಲೆ ಸೇಕ್ ಎಫೆಕ್ಟ್ ಬೈ ರಾಜು ಇದ್ಲಿ ಫ್ರೆಂಡ್ಸ್. ಆ ಒಂದು ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ಒಂದು ಇಮೇಜ್ ಆ್ಯಡ್ ಮಾಡಿ ಫ್ರೆಂಡ್ಸ್ ಎಫೆಕ್ಟ್ ಕೊಟ್ಟಿದ್ದೀನಿ. ಜಸ್ಟ್ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲಿಗೆ 3 ಡಾಟ್ ಅನ್ನು ಕ್ಲಿಕ್ ಮಾಡಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಮತ್ತೆ ಬಿಟ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವೇನು ಆ್ಯಡ್ ಮಾಡಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ 3 ಡಾಟ್ ಅನ್ನು ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ ಫ್ರೆಂಡ್ಸ್. ಪೇಸ್ಟ್ ಎಫೆಕ್ಟ್ ಕೊಟ್ಟಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಫೋಟೋ ಮೂವಿಂಗ್ ಆಗಿ ಈ ರೀತಿ ಒಂದು ಎಫೆಕ್ಟ್ ಈ ರೀತಿ ಒಂದು ಇರುತ್ತೆ. ಇಷ್ಟು ಮಾಡ್ಕೊಂಡ್ಬಿಟ್ರೆ ವಿಡಿಯೋ ಅನ್ನೋದು ರೆಡಿ ಆಗ್ತದೆ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಸೆಟ್ಟಿಂಗ್ ಪ್ರಕಾರ ಎಕ್ಸ್ಪೋರ್ಟ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದು 100% ಅದಕ್ಕೂ ನಿಮಗೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್.